ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ ದಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿರೋ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಂಪಲ್ಲಾಗಿರೋ ರಂಗೋಲಿನ ತೋರಿಸ್ತಾ ಇದ್ದೀನಿ. ಹಾಗೆ ವಾಕ್ ಹೋಗಿದ್ವು ಸ್ಟೇಡಿಯಮ್ಗೆ. ಅಲ್ಲಿ ನನ್ನ ಮಗನಿಗೆ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾಯಿದ್ವು. ಅದ್ರದ್ದೊಂದು ಸಣ್ಣ ಕ್ಲಿಪ್ ಮಾಡಿದೆ, ಅದಕ್ಕೆ ವಿಡಿಯೋ ಶೇರ್ ಮಾಡಿದ್ದೀನಿ. ಈಗಲಿಂದ ಮಕ್ಕಳಿಗೆ ಈ ಥರ ಯೋಗಾಸನ ಮತ್ತು ವಾಕು ಈ ಥರ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಓದೋದ್ರ ಜೊತೆಗೆ ಈ ಥರ ಎಲ್ಲ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಯೋಗಾಸನ ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸ್ಕೂಲಲ್ಲಂತೂ ಇದ್ದೇ ಇರುತ್ತೆ ಸ್ಪೋರ್ಟ್ಸ್ ಎಲ್ಲ. ಯೋಗಾಸನ ಮಾಡಿದ್ರೆ ಒಳ್ಳೆಯದು ಅಂತ ನಾವು ಕರ್ಕೊಂಡೋಗಿದ್ವು. ಈಗಂತೂ ಮಕ್ಕಳೆಲ್ಲ ಬರೀ ಫೋನ್ ಹಿಡ್ಕೊಂಡು ಫೋನಲ್ಲೇ ಮುಳುಗೋಗಿರ್ತಾರೆ. ಪೂಜೆನೂ ಆಯಿತು. ಬೆಳಿಗ್ಗೆ ಟಿಫನ್ ಎಲ್ಲ ರೆಡಿಯಾಗಿತ್ತು. ಅದಕ್ಕೇನು ವಿಡಿಯೋ ಮಾಡೋಕ್ಕೋಗಲಿಲ್ಲ. ಸಂಜೆ ಟೊಮಟೊ ಗೊಜ್ಜು ಮತ್ತು ರೈಸ್ ಮಾಡಿದ್ದೆ. ಅದಕ್ಕೆ ಸೈಡ್ಸ್ ಏನಾದರೂ ಮಾಡೋಣ ಅಂತ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಅವ್ರು ತುಂಬ ಚೆನ್ನಾಗಿ ಎಗ್ ಬುರ್ಜಿ ಮಾಡ್ತಾರೆ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಚೆನ್ನಾಗಿ ಮಾಡ್ತಾರೆ. ಅವ್ರೇನು ಕುಕ್ಕಲ್ಲಾದರೂ ಅವ್ರಿಗೇನೋ ಅದರಲ್ಲಿ ಇಷ್ಟ, ಅದಕ್ಕೆ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಕೊಟ್ಟಿದ್ದೆ ಮಾಡೋಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ರು. ಎಗ್ ಬುರ್ಜಿ ಅಂದರೆ ಅವರು ಪುರಿ ಹಾಕಿ ಮಾಡ್ತಾರೆ. ಅದಕ್ಕೆ ನಿಮಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೆ. ಸ್ವಲ್ಪ ಲಾಂಗ್ ಆಗಿತ್ತು ವಿಡಿಯೋ, ಅದಕ್ಕೆ ಒಂದು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಮ್ಮದು ಹೊಸ ಚಾನಲ್ ಇದು, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಇದು ಎಗ್ ಬುರ್ಜಿಗೆ ಮಸಾಲೆ ಎಲ್ಲ ಹಾಕ್ತಾರೆ. ಅಂದರೆ ಪೆಪ್ಪರು, ಗರಂ ಮಸಾಲ, ಖಾರದ ಪುಡಿ ಎಲ್ಲ ಹಾಕ್ತಾರೆ. ಇದು ಪುರಿಯಿಂದ ಮಾಡಿರೋದಲ್ವ, ಅದು ಚೆನ್ನಾಗಿರುತ್ತೆ. ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡೇ ಇರ್ತೀರ ಪುರಿಲಿ, ನಿಮಗೆ ಗೊತ್ತೇ ಇರುತ್ತೆ ಅದು. ನಾನು ಒಂದೇ ಲಾಗ್ನಲ್ಲಿ ರಂಗೋಲಿ, ಕುಕ್ಕು ಮತ್ತು ಮನೆಮದ್ದು ಟಿಪ್ಸು ಎಲ್ಲ ಹೇಳ್ತಾ ಇದ್ದೀನಿ. ನಿಮಗೆ ಯೂಸ್ ಆಗ್ಬೋದು. ನಿಮಗೋಸ್ಕರ ಒಂದು ಈತ ನೋಡಿ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವರಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವರಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ ಅಂತ ಹೇಳ್ತಾ ಇದು ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.